ಜಾತಿ ಗಣತಿಯೋ ದ್ವೇಷ ಗಣತಿಯೋ ಎಂತಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಎಚ್.ಡಿ. ಕುಮಾರಸ್ವಾಮಿಗೆ ಡಿ.ಕೆ. ಶಿವಕುಮಾರ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ವಾಗ್ವಾದ ಇದೇನು ಹೊಸದಲ್ಲ ಬಿಡಿ. ಈಗ ಜಾತಿ ಗಣತಿಯ ಬಗ್ಗೆ ಮಾತನಾಡಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿಗೆ ತಮ್ಮ ಮಾತುಗಳಿಂದಲೇ ಚಾಟಿ ಏಟನ್ನ ಬೀಸಿದ್ದಾರೆ. ಅವರು ಬಹಳ ದೊಡ್ಡವರು, ದೊಡ್ಡ ಮಾತುಗಳನ್ನ ಆಡ್ತಾರೆ ಎನ್ನುವಂತಹ ಮಾತನ್ನ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಡಿ.ಕೆ. ಶಿವಕುಮಾರ್ ಅವರು ಆಡಿದ್ದಾರೆ. ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತನಾಡ್ತಾರೆ. ತಮ್ಮ ಪಕ್ಷ ತನ್ನದೇ ಆದಂತಹ ತತ್ವ ಸಿದ್ಧಾಂತಗಳನ್ನ ಹೊಂದಿದೆ. ಕಾನೂನಿನಲ್ಲಿ ಯಾರು ಕೆಲಸ ಮಾಡಬೇಕು ಅಂತ ಇದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ತೀರ್ಮಾನಿಸಲಿದೆ ಎನ್ನುವಂತಹ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಆಡಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಚಾಟಿ ಬೀಸಿದ್ದಾರೆ, ಮಾತಿನ ಚಾಟಿಯನ್ನ ಬೀಸಿದ್ದಾರೆ. ಎಸ್, ಹಾಗಾದ್ರೆ ಅವ್ರೇನಂದ್ರು ಇಲ್ಲಿದೆ ನೋಡಿ. ಮಾತೆಲ್ಲ ಆಡ್ತಾರ ಅವ್ರ ಅನುಕೂಲಕ್ಕೆ ಹೆಂಗ್ ಬೇಕೋ ಅವ್ರು ಮಾತಾಡ್ತಾರೆ. ನಾವು ನಮ್ಮ ಪಕ್ಷದಲ್ಲಿ ನಮ್ದೇ ಆದಂತ ತತ್ವ ಸಿದ್ಧಾಂತಗಳಿದೆ. ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಬಸವಣ್ಣ ಅವರ ಆಚಾರ ವಿಚಾರಗಳು ನಮ್ಮ ಪಕ್ಷದಲ್ಲಿ ಅಡಗಿದೆ. ಸಂವಿಧಾನದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರೋದು. ಸೊ ಪಕ್ಷದಲ್ಲಿ ಅನೇಕ ತೀರ್ಮಾನಗಳನ್ನು ನಾವು ಮಾಡ್ತೇವೆ. ಸೊ ಯಾರಿಗೆ ನ್ಯಾಯ ಒದಗಿಸ್ಕೊಡ್ಬೇಕೋ ನ್ಯಾಯ ಒದಗಿಸ್ಕೊಡೋಕೆ ನಮ್ದೇನು ಅಭ್ಯಂತರ ಇಲ್ಲ. ಸೊ ಕೇಂದ್ರದಲ್ಲಿ ಸಂವಿಧಾನದಲ್ಲಿ ಕೆಲವು ಕಾನೂನಿನಲ್ಲಿ ಯಾರ್ಯಾರು ಕೆಲಸ ಮಾಡಬೇಕು ಅಂತ ಇದೆ. ಆ ನಿರ್ಬಂಧವನ್ನ ಗಮನದಲ್ಲಿಟ್ಕೊಂಡು ನಮ್ಮ ಸರ್ಕಾರ ಅನೇಕ ತೀರ್ಮಾನಗಳನ್ನ ಮುಂದಿನ ದಿನದಲ್ಲಿ ಮಾಡ್ತಾರೆ. ಅವರು ಬಹಳ ದೊಡ್ಡವರು, ದೊಡ್ಡ ಮಾತೆಲ್ಲ ಆಡ್ತಾರ ಅವ್ರ ಅನುಕೂಲಕ್ಕೆ ಹೆಂಗ್ ಬೇಕೋ ಅವ್ರು ಮಾತಾಡ್ತಾರೆ. ನಾವು ನಮ್ಮ ಪಕ್ಷದಲ್ಲಿ ನಮ್ದೇ ಆದಂತ ತತ್ವ ಸಿದ್ಧಾಂತಗಳಿದೆ. ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಬಸವಣ್ಣ ಅವರ